ಕಾಳಕ್ಕೆ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಬ್ಯಾನರ್ ವಿಚಾರದಲ್ಲಿ ಮೊದಲು ಕದನಕ್ಕೆ ಆಹ್ವಾನಿಸಿದ್ದು ಯಾರು? ಹೊಸ ವರ್ಷದ ದಿನವೇ ಕಾಲು ಕೆರೆದು ಜಗಳವನ್ನ ತೆಗೆದಿದ್ದು ಯಾರು? ಹಾಗಾದ್ರೆ ನನ್ನ ಹತ್ಯೆಗೆ ಸಂಚು ಮಾಡಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಯಾರದ್ದೋ ಕೊಲೆ ಮಾಡಿ ನಮ್ಮ ತಲೆಗೆ ಕಟ್ಟುವ ಯತ್ನ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಗನ್ಮ್ಯಾನ್ ಇಂದಲೇ ಸಾವು ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ಉತ್ತರ ಏನು? ಹಾಗಾದ್ರೆ ಯಾರ ಗುಂಡಿಗೆ ಬಲಿಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್? ಬಳ್ಳಾರಿ ರೆಡ್ಡಿಗಳ ನಡುವಿನ ಕಾಳಗ ಇಂದು ನಿನ್ನೆಯದು ಅಲ್ವಾ? ಹಾಗಾದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ? ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ಉತ್ತರ ಏನು? ಯಾರ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರೋದು? ಹಾಗಾದ್ರೆ ಬಳ್ಳಾರಿ ಗಲಭೆ, ಸತ್ತವನು ಸತ್ತೋದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟಾಕ್ ಫೈಟ್ ನಡೀತಾ ಇದೆ. ಶಾಸಕ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ನಿನ್ನೆ ಇದೇ ಹೊತ್ತಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾತಾಡ್ತಾ ಟಾರ್ಗೆಟ್ ಮಾಡಿ ಕೊಲ್ಲಲಾಯಿತು ರಾಜಶೇಖರನನ್ನ ಅಂದ್ರು. ಆತನನ್ನು ಕೊಲ್ಲಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಕೊಲ್ಲಲಾಗಿದೆ, ಕೊಲೆ ಕೇಸನ್ನು ನಮ್ಮ ಮೇಲೆ ಹಾಕೋದಕ್ಕೆ ಅಂತ. ಈ ಆರೋಪಗಳಿಗೆ ಉತ್ತರ ಕೊಡುವುದಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬರಬಹುದಾ ಅಂತ ಪ್ರಯತ್ನ ಪಟ್ಟರು. ಅವರು ಸಿಗಲಿಲ್ಲ. ಅವರ ಚಿಕ್ಕಪ್ಪ ಕಾಂಗ್ರೆಸ್ ಮುಖಂಡ ನಾರಾ ಪ್ರತಾಪ್ ರೆಡ್ಡಿ ಅವರು ನಮಗೆ ಸಿಕ್ಕಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾರಾ ಪ್ರತಾಪ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಏನು ಎಲ್ಲ ಸೇರ್ಕೊಂಡು ಏನು ಮಾಡಿಡಬೇಕು ಅಂತ ಹೊರಟ್ರಿ ಸರ್ ಬಳ್ಳಾರಿನ? ಸರ್, ಬಳ್ಳಾರಿನ ನಾವು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕಂತ ಈಗ ಕಳೆದ 2.5 ವರ್ಷಗಳಿಂದ ಹೈಯೆಸ್ಟ್ ಗ್ರ್ಯಾಂಟಿಂಗ್ ತಂದು ಈಗ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ನಾರಾ ಭರತ್ ರೆಡ್ಡಿ ಅವರು. ಆದರೆ ಆ 33 ವರ್ಷ 34 ವರ್ಷ ಹುಡುಗ ಕೆಲಸ ಮಾಡ್ತಿರೋಂಥ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗೆ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಬೇಕಾಗ್ತಾಯಿಲ್ಲ. ಒಂದೇ ಕಾರಣ, ಈಗ ಇಶ್ಯೂ ಬೇಸ್ ಮೇಲೆ ಏನಾದರೂ ಮಾತಾಡೋಂಗಿದ್ರೆ ಇಶ್ಯೂ ಬೇಸಲ್ಲಿ ಮಾತಾಡೋಣ. ಇಶ್ಯೂ ಬೇಸನ್ನು ಬಿಟ್ಬಿಟ್ಟು ಯಾವುದೋ ಒಂದು ಚುಳ್ಳಕ ಕಾರಣ ಬೇಕಂತ ಕರೆದು ಬ್ಯಾನರ್ ಹಾಕಿದ್ದು ಆಲ್ರೆಡಿ 2-3 ದಿವಸ ಆಯಿತು ಬ್ಯಾನರ್ ಹಾಕಿ. ಓಕೆ, ಮತ್ತೆ ಅದನ್ನು ತಗೊಬಂದು ಇವತ್ತು ಅದನ್ನು ರೆಡಿ ಮಾಡಿಕೊಂಡು ಅವೆಲ್ಲ ಮನೆಯಲ್ಲೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಬೇಕಂತ ಕಾಲು ಕೆರ್ಕೊಂಡು ಕದನಕ್ಕೆ ದಾರಿ ಮಾಡಿದ್ದಾರು. ಅದು ಚುಲ್ಲಕ ಕಾರಣ. ಅದು ಅವ್ರಿಗೊಂದು ನೆಪ ಬೇಕಾಯಿತು, ನೆಪನ ಕ್ರಿಯೇಟ್ ಮಾಡಿದ್ರು. ಯಾವತ್ತಾಗಲಿ ನಾವು ಒಬ್ಬರು ಬಳ್ಳಾರಿ ಇತಿಹಾಸದಲ್ಲಿ ನಮ್ಮ ಅಣ್ಣ ಸೂರ್ಯನಾರಾಯಣ ರೆಡ್ಡಿ ಅವರು 2004ರಲ್ಲಿ ಕುರುವರ್ ಕ್ಷೇತ್ರದಿಂದ MLA ಆಗಿದ್ದರು. MLA ಆಗಿ ಆವಂದಿನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರಿಗೆ ರಾಜಕೀಯ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರು. ಇಷ್ಟು ವರ್ಷಗಳಲ್ಲಿ ನಾವಾಯಿತು, ನಾನು 95ಇಂದ 2000ವರೆಗೆ ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಇದ್ದೆ. ಓಕೆ, ಇವತ್ತು ಬಳ್ಳಾರಿ ಜಿಲ್ಲಾ ರೆಡ್ಡಿ ಜನ ಸಂಘದ ಅಧ್ಯಕ್ಷ ಇದ್ದೀನಿ. ಇದುವರೆಗಾಯಿತು ನಮ್ಮ ಬಳ್ಳಾರಿ ಇತಿಹಾಸ. ನೀವು ಯಾರು ಕಾಮನ್ ಮ್ಯಾನ್ ಹೋಗೋದನ್ನ ಕೇಳ್ರಿ. ಸೂರ್ಯನಾರಾಯಣ ರೆಡ್ಡಿ ಅವರು, ಪ್ರತಾಪ್ ರೆಡ್ಡಿ, ಭರತ್ ರೆಡ್ಡಿ ಯಾರ ಮೇಲನ್ನು ಹೋಗಿ ಗಲಾಟೆ ಆಯಿತು, ಮತ್ತೊಂದು ಪ್ರವಚನ ಮಾಡಿದ್ದು ಒಂದೇ ಒಂದು ಘಟನೆ ಇತ್ತು ತೋರಿಸ್ರಿ. ಅಲ್ಲ, ತಾವು ಹೇಳಿದ್ರಲ್ಲ ಭರತ್ ರೆಡ್ಡಿ 32-34 ವರ್ಷದ ಶಾಸಕರು ಅಭಿವೃದ್ಧಿ ಪಥದಲ್ಲಿ ಬಳ್ಳಾರಿ ತಗೊಂಡು ಹೋಗ್ತಾ ಇದ್ದಾರೆ, ಹೈಯೆಸ್ಟ್ ಫಂಡ್ ತಂದಿದ್ದಾರೆ, ಇತ್ಯಾದಿ ಇತ್ಯಾದಿ. ಮೊನ್ನೆ ನಡೆದ ಗಲಾಟೆ ಅದು ಯಾವ ಅಭಿವೃದ್ಧಿ ಕೆಲಸಕ್ಕೂ ಸಂಬಂಧಿಸಿದ್ದಾಗಿರಲಿಲ್ಲ. ಒಪ್ಕೊಳ್ತೀರಾ? ಏನೋ ಒಂದು ದೊಡ್ಡ ಕಾಮಗಾರಿಯ ಉದ್ಘಾಟನೆ ಇದೆ, ಕಾಮಗಾರಿಯ ಶಂಕುಸ್ಥಾಪನೆ ಇದೆ, ಆ ಕಾರಣಕ್ಕೆ ಗಲಾಟೆ ನಡೀತು ಅಲ್ಲ ಅದು. ಹೌದು ಸರ್. ಲೋಕಾರ್ಪಣೆಗೊಳ್ಳಬೇಕಾದದ್ದು, ಉದ್ಘಾಟನೆಗೊಳ್ಳಬೇಕಾದದ್ದು ವಾಲ್ಮೀಕಿ ಪ್ರತಿಮೆ. ಅದರ ಬ್ಯಾನರ್ ಅನ್ನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಬೇಕು ಅನ್ನೋ ಹಠ ಏನದು?
ಸರ್ ಅವ್ರ ಮನೆ ಮುಂದೆ ಅಂಬದು ಹಾಕ್ಬೇಕೆಂಬ ಹಠ ಏನಿಲ್ಲ ಸರ್. ಅವ್ರ ಮನೆ ಮುಂದೆಲ್ಲ ಅದು ಸಿರುಗುಪ್ಪ ರೋಡು, ಹೈವೇ ಪಕ್ಕದಲ್ಲಿ ಆಲ್ರೆಡಿ 2-3 ದಿವಸ ಹಿಂದೆನೇ ಬ್ಯಾನರ್ ಹಾಕಿದ್ದಾರೆ. ಹೊಸದಾಗಿ ಹೋಗೇನು ಬ್ಯಾನರ್ ಹಾಕಿಲ್ಲ. ಅವರು ಆವತ್ತಿನ ದಿವಸ ಬೇಕಂತೇಳಿ ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಅಲ್ಲಿ ಆ ಏರಿಯಾದಲ್ಲಿ ಸೋತಿದ್ದ ಒಂದು ಕಾರ್ಪೊರೇಟ್ರಲ್ಲಿ ಲೋಕೇಶ್ ಅಂತ ಒಂದು ಹುಡುಗ ಸೋತಿದ್ದ. ಆ ಹುಡುಗಿಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಕಟ್ತೀರಾ, ನಾನು ನೋಡ್ಕೊತೀನಿ ನಿಮ್ಗಂತ ಪ್ರಚೋದನೆ ಮಾಡಿದ್ದು ಆತ. ನಮ್ಮವರು ಯಾರು ಪ್ರಚೋದನೆ ಮಾಡಿ ಮತ್ತೆ ಅವ್ರು ಒಳಗಿಂದ ಹುಡುಗರು ಕಳಿಸಿ ಅದನ್ನು ಹರಿದಾಕಿದ್ಮೇಲೆ ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನು ಯಾಕೆ ಹರಿದಾಕಿರಿ ಮತ್ತು ವಾಪಸ್ ಆ್ಯಸ್ ಇಟ್ಸ್ ಕಟ್ಟಿ ಅಂತ ಕಟ್ಸಿದ್ದಾರೆ ಅಷ್ಟೇ. ತಪ್ಪೇನಿದೆ ಇದರಲ್ಲಿ? ಹಾಕೋ ದಿವಸ ಅಬ್ಜೆಕ್ಷನ್ ಮಾಡ್ಬೋದಿತ್ತಲ್ಲ. ಇಟ್ ಇಸ್ ಪ್ಯೂರ್ಲಿ ಗೌರ್ಮೆಂಟ್ ಪ್ರಾಪರ್ಟಿ. ಅವರು ಸ್ವಂತ ಜಾಗದಲ್ಲಿ ಅವ್ರ ಕಾಂಪೌಂಡಲ್ಲಿ ನಾವು ಹಾಕಿಲ್ಲ. ನಾವು ಆ ಏರಿಯಾದಲ್ಲಿ ಹತ್ತಿರ ಇದೆ, ಪ್ಲಸ್ ಸಿರುಗುಪ್ಪ ಬಂದು ನ್ಯಾಷನಲ್ ಹೈವೇ. ಈಗ ಅದು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನಾವು ಕಟ್ಟಿದ್ದೀವಿ. ಅವರು ಸ್ವಂತ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಯಾವತ್ತೂ ಯಾರು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಹಾಕಿಲ್ಲ ನಾವು. ಆಮೇಲೆ ಅವ್ರ ಕಡೆಯವರೇ ಹರಿದು ಹಾಕಿದ್ರು ಅನ್ನುವ ನಿಮ್ಮ ಆರೋಪನೇ ಒಪ್ಕೊಳ್ಳೋಣ. ಪ್ರತಾಪ್ ರೆಡ್ಡಿ ಅವರೇ ಆಯ್ತು, ಅವ್ರ ಕಡೆಯವ್ರು ಹರಿದು ಹಾಕಿದ್ರು. ಆಯ್ತು ಸರ್, ಏನು ಮಾಡಬೇಕಾಗಿತ್ತು? ತಮ್ಮ ಕಡೆಯವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಾ ಅಥವಾ ದಂಡ ಕಟ್ಕೊಂಡು ಬಡದಾಡೋದಕ್ಕೆ ಹೋಗ್ಬೇಕಾಗಿತ್ತ? ಅಲ್ಲಿ ದಂಡ ಕಟ್ಕೊಂಡಿಲ್ಲ ಸರ್. ಅವ್ರ ಎದುರುಗಡೆ ಹುಡುಗರಿಗೆ ಫೋನ್ ಮಾಡಿ ಪ್ರಚೋದನೆ ಮಾಡಿ ನಾವು ಹರಿದಾಕ್ತೀವಿ, ಬಂದು ಏನು ಮಾಡ್ಕೆ ಅಂತ ಹೇಳಿದ್ರೆ ಅವ್ರ ಹುಡುಗರು ಅಲ್ಲೇ ಇದ್ದಾರಲ್ಲ, ಎಲ್ಲ ಅದು ಆಜುಬಾಜುನಾಗಿರೋ ಮನೆ ಹುಡುಗರೇ. ಅವ್ರು ಹೋಗಿ ಅದನ್ನು ನಿಂತ್ಕೊಂಡಿದ್ದಾರೆ ಅಲ್ಲಿ. ಅವ್ರು ಕಣ್ಮುಂದೆ ತೆಗೆದು ಅಲ್ಲಿ ಬ್ಯಾನರ್ ಹರಿದಾಕ್ತಿದ್ರೆ ಯಾರಾದರೂ ಫಸ್ಟ್ ನೇರ ಮಾತಾಡ್ತಾರೆ ಸರ್. ಸೀದಾ ಯಾವುದು ಬ್ಯಾನರ್ ಆದ ಕೂಡಲೇ ವೀಡಿಯೋ ತೊಗೊಂಡು ಯಾರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಲ್ಲ. ಯಾರು ಈ ಥರ ಘಟನೆ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಇವರಲ್ಲಿ ಎಕ್ಸ್ಪೆಕ್ಟೇಷನ್ ಅದನ್ನೆಲ್ಲ ರೆಡಿ ಮಾಡಿಕೊಂಡೇ ಇಲ್ಲಿ ಕೇಳ್ಕೊಂಡಿದ್ದಾರೆ. ಈ ಹುಡುಗರು ಕಾಮನ್ ಮ್ಯಾನ್ ಇದ್ದಂಗೆ ಅವ್ರಿಗೊಂಥರ ನಾವು ಒಂದು ಹಬ್ಬದ ವಾತಾವರಣ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಯಾಕೆ ತೆಗಿತಾರೆ ಇವರು ಅಂತ ಒಂದು ಇದ್ರ ಕೇಳಿದ್ದಾರೆ. ಸ್ವಾಭಾವಿಕವಾಗಿ ಕೇಳಿದರೆ ತಪ್ಪೇನಿದೆ ಅದರಲ್ಲಿ? ಪ್ರತಾಪ್ ರೆಡ್ಡಿ ಅವರು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಅವರು ಬ್ಯಾನರ್ಗಳು ಸರ್ ಪ್ರತಾಪ್ ರೆಡ್ಡಿ ಅವರು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು, ನನ್ನ ಪ್ರಾಪರ್ಟಿಯ ಒಳಗಡೆ ಬಂದು ಬ್ಯಾನರ್ ಹಚ್ಚಿದ್ರು, ಆ ಕಾರಣದಿಂದ ಆ ಬ್ಯಾನರ್ ಯಾಕೆ ಹಚ್ಚಿದ್ರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ವಿ ಹೊರತು ಪಬ್ಲಿಕ್ ಪ್ರಾಪರ್ಟಿಯಲ್ಲಿದ್ದರೆ ನನಗೆ ಆ ಪ್ರಶ್ನೆ ಕೇಳುವ ಹಕ್ಕೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳಿದರು. ಬಟ್ ನಾನು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ನೋಡ್ತಿದ್ದೀನಿ. ಮೊದಲ ದಿನದಿಂದಲೂ ಕಾಂಗ್ರೆಸ್ ನಾಯಕರು, ನಿಮ್ಮ ಸ್ಥಳೀಯ ವಿಕ್ಕಿ ಬಂದಿದ್ದರು ನಮ್ಮ ಜೊತೆ, ಅವರು ಕೂಡ ಹೇಳಿದರು ಇಲ್ಲ ಸಿರುಗುಪ್ಪ ರೋಡಲ್ಲಿ ಹಚ್ಚಿದ್ದೀವಿ ಅಂತಕ್ಕಂಥದ್ದು. ಸತ್ಯ ಏನು ಹಾಗಾದರೆ? ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ ನಾನು ಕಟ್ಟಿಸಿದ ಜಾಗದಲ್ಲಿ ಬಂದು ಹಚ್ಚಿದ್ರು. ಸರ್ ಈಗ ಬೇಕಾದರೆ ಅಲ್ಲಿ ಕುಣಿ ತೆಗೆದಿದ್ದು ನಿದರ್ಶನಗಳಿದ್ದಾವೆ, ಅವು ಫೋಟೋಗಳಿದ್ದಾವೆ, ವಿಡಿಯೋ ಇದೆ, ಎಲ್ಲಿ ಅದು ಕುಣಿ ತೋಡಿ ಹಾಕಿದ್ದಾರೆ ಅಂತ ಬೇಕಾದ್ರೆ ನಿಮ್ಮ ಸುವರ್ಣ ನ್ಯೂಸ್ ಚಾನಲ್ ಹುಡುಗರು ಚೆಕ್ ಮಾಡಿ ಅಂತ ಹೇಳ್ರಿ. ವಾಟ್ ಈಸ್ ರಾಂಗ್ ಇನ್ ಇಟ್? ಅದು ಚೆಕ್ ಮಾಡೋಣ ಸರ್. ಅಲ್ಲಲ್ಲ, ನಿಮ್ಮ ವಾದವನ್ನೇ ಒಪ್ಕೊಳ್ಳೋದಾದ್ರು ಬ್ಯಾನರ್ ತೆರವುಗೊಳಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತೇ ಹೊರತು ದಂಡ ಕಟ್ಕೊಂಡು. ಸರಿ, ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ ಒಂದು ಅರ್ಥ ಆಗ್ತಿಲ್ಲ ನನಗೆ ಇನ್ನೂ ತನಕ. ದಂಡ ಕಟ್ಕೊಂಡು ಈಗ ನಿಮ್ಮ ಜೊತೆ 8 ಜನ ಪ್ರೈವೇಟ್ ಗನ್ಮ್ಯಾನ್ಗಳಿದ್ದಾರೆ, ಭರತ್ ರೆಡ್ಡಿ ಅವ್ರ ಜೊತೆ 8 ಜನ ಇದ್ದಾರೆ, ಸತೀಶ್ ರೆಡ್ಡಿ ಅವ್ರ ಜೊತೆ 8 ಜನ ಇದ್ದಾರೆ ಪ್ರೈವೇಟ್ ಗನ್ಮ್ಯಾನ್ಗಳು. ನಮ್ಮ ಹತ್ರ ಯಾವ ಗನ್ಮ್ಯಾನ್ ಇಲ್ಲ ಸರ್, ನಮ್ಮ ಅಣ್ಣವ್ರಿಗೂ ಗನ್ಮ್ಯಾನ್ ಇಲ್ಲ. ಈಗ ಭರತ್ ರೆಡ್ಡಿ ಅವರು ಗೌರ್ಮೆಂಟ್ ಕೊಟ್ಟಿದ್ದು ಗನ್ಮ್ಯಾನ್ ಇರ್ತಾರೆ. ಆ తర్వాత ಪ್ರೈವೇಟ್ ಸೆಕ್ಯೂರಿಟಿ ಅಂತ ನಮ್ಮ ಸತೀಶ್ ರೆಡ್ಡಿ ಮೇಲೆ ಇದು ಥ್ರೆಟನ್ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಈ ಗನ್ಮ್ಯಾನ್ಗಳು ಬಳ್ಳಾರಿ ಜಿಲ್ಲೆಗೆ ಯಾವಾಗ ಎಂಟ್ರಿ ಕೊಟ್ಟರು ಸರ್? ಇವು ತಂದಿರೋದು ಗನ್ಮ್ಯಾನ್. ನಾವು ಯಾವತ್ತು ಗನ್ಮ್ಯಾನ್ ನಮ್ಮ ಅಣ್ಣ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಚೀಫ್ ಮಿನಿಸ್ಟರ್ ಕೊಟ್ಟಾಗ ಅವತ್ತು ಒಂದು ಗೌರ್ಮೆಂಟ್ ಕೊಟ್ಟಿದ್ದು ಗನ್ಮ್ಯಾನ್ ಬಿಟ್ಟರೆ ಯಾವ ಪ್ರೈವೇಟ್ ಗನ್ಮ್ಯಾನ್ ನಾವು ಇಟ್ಟಿದ್ದಿಲ್ಲಲ್ಲ. ಮತ್ತೆ ಯಾವಾಗಿಂದ ಬಂದಿದ್ದು? ಈಗ ಇರೋಂಥ ವಾತಾವರಣದಲ್ಲಿ ಪ್ರಚೋದನೆ ಪ್ರತಿಸಾರ ಮಾಡ್ತೆ ಎಲ್ಲ ಇವರೇ ತಂದಿದ್ದು. ಬಳ್ಳಾರಿಗೆ ಫಸ್ಟ್ ಗನ್ಮ್ಯಾನ್ ತಂದಿರೋ ಸಂಸ್ಕೃತಿ ಇವರೇ. ನೀವು ಯಾರು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ BJP ಕಾರ್ಯಕರ್ತನ ಕೇಳ್ರಿ. ಇವರು 95-96 ಈ ಸಂಸ್ಕೃತಿ ಬಳ್ಳಾರಿಗೆ ತಂದಿದ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡ್ರಿ, MP ಪ್ರಕಾಶ್ ಅವರು ಹೋಮ್ ಮಿನಿಸ್ಟರ್ ಇದ್ದರು, ಮತ್ತು ಅಲ್ಲಂ ವೀರಭದ್ರಪ್ಪರು ಇದ್ದರು, ಮೂಲಂಗಿ ಇವರು ನಮ್ಮ ಮುಂಡೂರು ರಾಮಪ್ಪರು ಇದ್ದರು, ದಿವಾಕರ್ ಬಾಬು ಅವರು ಇದ್ದರು. ಯಾರು ನಮ್ಮ ಗೌರ್ಮೆಂಟ್ ಪ್ರೊವೈಡ್ ಮಾಡಿದ ಗನ್ಮ್ಯಾನ್ಗಳು ಬಿಟ್ಟರೆ ಯಾವ ಪ್ರೈವೇಟ್ ಗನ್ಮ್ಯಾನ್ ನಮ್ಮ ಜಿಲ್ಲೆದಲ್ಲಿ ಇಲ್ಲ. ನೆನ್ನೆ ಕರೆಕ್ಟ್ ಇದೇ ಟೈಮ್ಗೆ ಜನಾರ್ದನ್ ರೆಡ್ಡಿ ಅವರು ಸುವರ್ಣ ನ್ಯೂಸ್ನಲ್ಲಿ ಮಾತಾಡೋದು ನೋಡಿದ್ರಾ ಸರ್? ಹೇಳಿ ಸರ್, ಏನು ಹೇಳಿದ್ರು? ನನ್ನ ಹತ್ರ 3 ಜನ ಸರ್ಕಾರ ಕೊಟ್ಟಿರುವ ಗನ್ಮ್ಯಾನು, ಶ್ರೀರಾಮುಲು ಹತ್ರ 2 ಕೊಟ್ಟಿರುವ ಸರ್ಕಾರ ಕೊಟ್ಟಿರುವ ಗನ್ಮ್ಯಾನು, ಅರುಣ ಅವ್ರ ಹತ್ರ ಸರ್ಕಾರ ಕೊಟ್ಟಿರುವ ಒಬ್ಬರು ಗನ್ಮ್ಯಾನ್. ಇಷ್ಟು ಬಿಟ್ಟು ಇನ್ನೊಬ್ಬ ಗನ್ಮ್ಯಾನ್ ನಾನು ಯಾವತ್ತೂ ಇಟ್ಕೊಂಡೇ ಇಲ್ಲ ಅಂತಂದ್ರೆ ಅವರು 2008ರಿಂದ ಇರಲಿ ನಾನು ಯಾವತ್ತೂ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿಲ್ಲ ಅಂತ ಅವರು ಹೇಳ್ತಾರೆ. ಸರ್ 2008ರಿಂದ ಯಾರು ಪ್ರೈವೇಟ್ ಗನ್ಮ್ಯಾನ್ ಇಟ್ಟಿಲ್ಲ ಅಂತ ಹೇಳಿದ್ರೆ, ನಿಜ ಹೇಳೋರಿಗೆ ನಾವು ನಿಜ ಮಾತಾಡ್ತೀವಿ, ನಾವು ವಾದ ಮಾಡ್ಬೋದು.
ಅವ್ರು ಮಾಡಿದ್ರೆ ಸುಳ್ಳು ವಾದ ಮಾಡಿದಾಗ ಸುಳ್ಳನ್ನ ನಾವು ಎಷ್ಟೊತ್ತು ವಾದ ಮಾಡ್ತೀವಿ ಅವ್ರಿಗೆ? ಯಾವತ್ತು ವಾದ ಮಾಡ್ತೀವಿ ಹೇಳ್ರಿ? ನೀವು ಎಲ್ಲ ಬೇಕಾದ್ರೆ ನಿಮ್ಗೆ ನಾಳೆ ಫೋಟೋಸ್ ಎಲ್ಲ ನಿಮ್ಮ ದಯವಿಟ್ಟು ಕೊಡ್ರಿ, ಅದೇನಿದೆ ಸತ್ಯ ನೋಡೋಣ. ನಾನು ನಿಮ್ಮನ್ನು ಕೇಳ್ತಾ ಇರೋದು ಸರ್, ನಿಮ್ಮ ಪಕ್ಷದ ಸರ್ಕಾರ ಇದೆ ಸರ್, ನೀವು ಕೇಳಿದ್ರೆ 5 ಜನ ಕೇಳಿದ್ರೆ 10 ಜನ ಕೊಡಬಹುದು ಸರ್ಕಾರ ಗನ್ಮ್ಯಾನ್ಗಳನ್ನ. ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಗನ್ಮ್ಯಾನ್ ಆಗಿ ಇಟ್ಕೊಂಡು ಓಡಾಡೋದಕ್ಕೆ ಏನ್ ಸಮಸ್ಯೆ ಇದೆ? ಯಾರು ಇವರೆಲ್ಲ? ಪಂಜಾಬ್ನವರಂತೆ, ಉತ್ತರ ಪ್ರದೇಶದವರಂತೆ, ಹರಿಯಾಣದವರಂತೆ, ಯಾರು ಇವರೆಲ್ಲ ಸರ್? ಈಗ ಈ ಸಂಸ್ಕೃತಿ ತಂದಿದ್ದೇ ಅವರು. ಇವತ್ತು ನಾವು ತಂದಿದ್ದಾರೆ ಅಂತ ಹೇಳಿದ್ರೆ ಸತೀಶ್ ಅವ್ರಿಗೆ ಥ್ರೆಟ್ ಇತ್ತು, ಆಮೇಲೆ ಡಿಪಾರ್ಟ್ಮೆಂಟ್ ಅವರು ಇಂಟೆಲಿಜೆನ್ಸ್ ಅವ್ರು ಹೇಳಿದ ಮೇಲೆ ಇವ್ರು ಕೂಡ ಬೇಡಪ್ಪ ರಿಸ್ಕ್ ಇದೆ ಅಂತ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಈ ಹಿಂದೆ ಗನ್ಮ್ಯಾನ್ಗಳು ಸರ್ದಾರ್ಜಿನ ತಂದಿದ್ದ್ಯಾರು? ಹರಿಯಾಣ, UP, ಬಿಹಾರ್ ಎಲ್ಲ ತಂದಿದ್ದು ಇವರೇ. ವಿತ್ ಫೋಟೋಸ್ ಕೊಡ್ತೀನಿ ನಿಮಗೆ. ಇವರೇ ತಂದಿರೋ ಸಂಸ್ಕೃತಿ. ಆಮೇಲೆ ನಾವು ಏನಾಗುತ್ತೆ, ಯಾರನ್ನು ಒಂದು ಕೇಳ್ತಾರೆ ಸರ್. ಪ್ರತಾಪ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರು ಏನು ಮಾಡಿದರು, ಅದಕ್ಕೆ ಅವ್ರಿಗೆ ಪೊಲಿಟಿಕಲಿನೂ ಶಿಕ್ಷೆ ಆಯಿತು, ವೈಯಕ್ತಿಕವಾಗಿ ಕೂಡ ಅವರು ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ಬಂದರು. ನೀವು ಅದನ್ನು ಯಾಕೆ ರಿಪೀಟ್ ಮಾಡ್ತಿದ್ದೀರಿ? ಈಗ ನೀವು ಕುರುಗೋಡು ಸೂರ್ಯನಾರಾಯಣ ರೆಡ್ಡಿ ನಾನು ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಅಲ್ಲ ಪ್ರತಾಪ್ ರೆಡ್ಡಿ ಅವರೇ, ಈ ರೀತಿಯ ಘಟನೆಗಳಾದಾಗ ಪೊಲಿಟಿಕಲಿ ನೀವು ಹೋಗಿ ಆ ವಾಲ್ಮೀಕಿ ಸರ್ಕಲ್ನಲ್ಲೇ ಧರಣಿ ಕೂತು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಮ್ಮ ಬ್ಯಾನರ್ ಹರಿದು ಹಾಕ್ತಿದ್ದಾರೆ ಸಿರುಗುಪ್ಪ ರೋಡ್ನಲ್ಲಿ ಅಂತಕ್ಕಂಥದ್ದಾದರೆ ಈ ಇಡೀ ಪ್ರಕರಣ ಪೊಲಿಟಿಕಲಿ ಕೂಡ ಬೇರೆ ಟರ್ನ್ ತೆಗೆದುಕೊಳ್ತಾ ಇತ್ತು. ಭರತ್ ರೆಡ್ಡಿ ಹೋಗಿ ಪ್ರೈವೇಟ್ ಗನ್ಮ್ಯಾನ್ಗಳು ಗುಂಡು ಹಾರಿಸಿದ ರೀತಿ ನೋಡಿದ್ರ ಪ್ರತಾಪ್ ರೆಡ್ಡಿ ಅವರೇ ನೀವು? ಸರ್, ಈಗ ಏನಾಗಿದೆ, ಅವರು ಆ ಘಟನೆ ಆದಾಗ ಭರತ್ ರೆಡ್ಡಿ ವಾಸ್ ನಾಟ್ ಇನ್ ಬಳ್ಳಾರಿ, ಈ ವಾಸ್ ಇನ್ ಹಾಸ್ಪೇಟ್. ಓಕೆ. ನಮ್ಮ ಸತೀಶ್ ರೆಡ್ಡಿ ಅವ್ರಿಗೆ ಜನಾರ್ದನ್ ರೆಡ್ಡಿ ಮನೆ ಮೇಲಿಂದ ಕಲ್ಲುಗಳು ಹೊಡೆದು ಕಲ್ಲುಗಳ ಮೇಲೆ ಇಲ್ಲಿ ಕಟ್ಟಾಗಿ ಬ್ಲಡ್ ಎಲ್ಲ ಬಂದ ಮೇಲೆ ಏನಾದರೂ ಹೆಡ್ ಇಂಜುರಿ ಆದಮೇಲೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಮಾಹಿತಿ ತಿಳ್ಕೊಂಡು ಭರತ್ ರೆಡ್ಡಿ ಹೊಸಪೇಟೆಯಿಂದ ಬಂದಿದ್ದು ಬಳ್ಳಾರಿಗೆ. he was not in ಬಳ್ಳಾರಿ ಅಟ್ ದಟ್ ಟೈಮ್. ಆಮೇಲೆ ಏನಾಯ್ತು ಸರ್? ಆಮೇಲೆ ಕಾರ್ಯಕರ್ತರು ಏನಾದರೂ ನಮಗೆ ಬೇಕಿತ್ತು, ಈ ಕಾರ್ಯಕರ್ತರಿಗೆ ಏನಾದರೂ ನೋವಾದರೆ ಇನ್ನೊಂದು ಹೊಡ್ತ ಬಿದ್ದರೆ ನೈತಿಕವಾಗಿ ನಾವು ಅವ್ರ ಜೊತೆ ನಿಲ್ಲಬೇಕು. ಅದು ಏನಾಗಿದೆ ಅಲ್ಲಿ ಹೋಗಿ ನೋಡ್ಬಿಡಾರಪ್ಪ ಅಂತ ಅವ್ರು ಬಂದು ಅಲ್ಲಿ ವಾಲ್ಮೀಕಿ ಸರ್ಕಲ್ನಲ್ಲಿ ಇಳಿದ ಮೇಲೆ ಅಲ್ಲಿಂದ ಹೋಗಿದ್ದಾರೆ ನೋಡ್ಲಿಕ್ಕೆ ಎಲ್ಲಿ ಏನಾಗಿದೆ ಏನಂತ. ಅಲ್ಲ, ಕಾರ್ಯಕರ್ತರಿಗೆ ಏನಾದರೂ ನಿಲ್ಲಬೇಕು. ನಿಲ್ಲುವುದರ ಅರ್ಥ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಅವ್ರ ಮನೆ ಮೇಲೆ ಫೈರಿಂಗ್ ಮಾಡಿಸೋದಾ? ಅವ್ರ ಮನೆ ಮೇಲೆ ಫೈರಿಂಗ್ ಮಾಡಿದ್ದು ಪ್ರಚೋದನೆ ಎಲ್ಲ ಸರ್. ಅದು ಫೈರಿಂಗ್ ಮಾಡಿದ್ದು ಈಗ ತಾವು ನೋಡಿ ಸರ್, ನಮಗಿಂತ ಭಾಳ ಹಿರಿಯರಿದ್ದೀರಿ, ಭಾಳಷ್ಟು ಮಂದಿನ ತಾವು ಇಂಟ್ರ್ಯೂ ಮಾಡಿರ್ತೀರಿ, ಎಲ್ಲ ವಿಜುವಲ್ಲು ಆಡಿಯೋನಲ್ಲಿ ನೋಡ್ರಿ. ಪ್ರಚೋದನೆ ಮಾಡ್ಕೊಂತ ಡೊಣ್ಣೆ ಹಿಡ್ಕೊಂಡು ತಿರುಗಿದ್ದಾರೆ ಯಾರು? ಕಾರ್ಪುಡಿ ಏರ್ಚಿದ್ದಾರೆ ಯಾರು? ಕಲ್ಲು ಹೊಸ್ದವ್ರು ಯಾರು? ಕಾರ್ಪುಡಿ ಅಷ್ಟೊಂದು ಕಾರ್ಪುಡಿ ಸರ್, ನಿಮ್ಮ ಮನೆಯಲ್ಲಾಗಿ ನಮ್ಮ ಮನೆಯಲ್ಲಿ 300-400 ಗ್ರಾಮ್ ಕಾರ್ಪುಡಿ ಇಟ್ಕೊತೀವಿ, KG ಗಟ್ಟಲೆ ಕಾರ್ಪುಡಿ ಇಟ್ಕೊತೀವಿ ಸರ್. ಕಲ್ಲುಗಳು ಹೆಂಗೆ ಅರ್ಧ ಲೋಡ್ ಕಲ್ಲುಗಳು ಹೆಂಗೆ ಎಲ್ಲಿಂದ ಬರ್ತವೆ ಸರ್? ಮನೆಯಲ್ಲಿ ಬಡಿಗೆ ಎಲ್ಲಿಂದ ಬರ್ತವೆ? ಮಹಾಮಹಾನ್ ಲೀಡ್ರ್ಗಳು ಕಾರ್ಪೊರೇಟ್ಗಳು BD ಅಧ್ಯಕ್ಷರುಗಳೆಲ್ಲ ಬಡಿಗೆ ಹಿಡ್ಕೊಂಡು ಕಾಂಪೌಂಡ್ ಹೋಗ್ತಿದ್ರು, ಬರ್ರಿ ಅಂತೇಳಿ ಹೆಣ್ಮಕ್ಳು ಮುಂದೆ ಬಿಟ್ಟು ಕಾರ್ಪೊಡಿ ಹೆಚ್ಚಿ ಕಲ್ಲುಗಳು ಹೊಸಿತಾ ಇದ್ರೆ ಪ್ರೈವೇಟ್ ಗನ್ಮ್ಯಾನ್ಗಳು ಇನ್ನೇನು ಮಾಡ್ತಾರೆ? ಹೆಂಗೆ ತೊಡ್ಕೊಂತಾರೆ ಹೇಳಿ ಸರ್? ಅಲ್ರಿ ಪ್ರತಾಪ್ ರೆಡ್ಡಿ ಅವರು, ನೀವು ಸರ್ಕಾರ ಪ್ರೈವೇಟ್ ಸರ್ ಅಲ್ಲ ಸರ್, ನೀವು ನಿಮ್ಮ ಅಲ್ಲ ಸರ್, ಹೇಳಿ ನೋಡಿ ಸರ್, ಸರ್ಕಾರನ ತಪ್ಪದಾರಿ ಕೇಳಿದ್ರಲ್ಲ, ಅವರು ಇನ್ಸ್ಟಿಗೇಟ್ ಮಾಡ್ತಾ ಹೋದ್ರು. ಬಟ್ ನಮ್ಮ ಭರತ್ ರೆಡ್ಡಿ ನೆಕ್ಸ್ಟ್ ಅದಾದಮೇಲೆ ಹೋದ್ಮೇಲೂ ಕೂಡ ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟ್ರು DYSP ಅವನಿಗೆ 2 ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಫೈಬರ್ ಇದು ಬಿಡ್ತಾವಲ್ಲ ಅಡ್ಡ ಇಡೋದು, ಅದನ್ನು ಶೀಟಾಗಿ ಕವರ್ ಮಾಡಿದ್ದಾರೆ. ಬುಲೆಟ್ ಅವ್ರ ಮನೆಯಿಂದ ಫೈರ್ ಆದಾಗ ಕೂಡ ಅದು ಬಗಲಿಗೆ ಹೋಗಿದೆ. ಇನ್ನು ಇನ್ನು ಎನ್ಕ್ವೈರಿ ನಡೀತಾ ಇದೆ. ಈಗ ಅವ್ರ ಗನ್ಮ್ಯಾನ ಇವರಿಂದ ಬಂದಿದೆ ಅಂಬುದು ಎಲ್ಲ ಎನ್ಕ್ವೈರಿ ಆಗಲಿ ಸರ್. ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಂದ ಬಂದು, ಶೆಲ್ಗಳು ಎಲ್ಲಿಂದ ಬಂದು. ಅಲ್ಲ ಪ್ರತಾಪ್ ರೆಡ್ಡಿ ಅವರೇ, ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಹೊರಗಡೆ ಅಂದ್ರೆ ಕಾಂಪೌಂಡ್ ಒಳಗೆ ಜನರನ್ನ ಭೇಟಿ ಆಗೋದಕ್ಕೆ ಕಟ್ಟಿಸ್ಕೊಂಡಿರೋ ಬಿಲ್ಡಿಂಗಿನ ಫಸ್ಟ್ ಫ್ಲೋರ್ ಅಂತೆ, ಅಲ್ಲಿಗೆ ಗುಂಡು ಹೊಡಿತಾನ್ರಿ ಗನ್ಮ್ಯಾನ್. ಒಂದು ಸರ್ದಾರ್ಜಿ ಚರಣ್ಜಿತ್ ಸಿಂಗ್ ಅಂತ ಆತನ ಹೆಸರು. ಆತ ಯಾರು ಗನ್ಮ್ಯಾನ್ ಅನ್ನೋದು ಕಂಡು ಹಿಡಿಯೋದಕ್ಕೆ ಪೊಲೀಸ್ ತನಿಖೆ ಆಗ್ಬೇಕಾ? ಸತೀಶ್ ರೆಡ್ಡಿ ಗನ್ಮ್ಯಾನ್ ಅಲ್ವಾ ಆತ? ಸರ್ ಈಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಟ್ಕೊಂಡಿರೋದು ಫಸ್ಟ್ ಫ್ಲೋರ್ ಯಾರು ಫೈರ್ ಆಗಿದೆ ಅಂತ ವಿಜುವಲಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಎನ್ಕ್ವೈರಿ ಆಡಿದ್ದಾರೆ. ಈಗ ಒಂದೊಂದು ಏರಿಯಾಗೆ ಒಂದೊಂದಕ್ಕೆ 3 ಮಂದಿ ಸಬ್ ಇನ್ಸ್ಪೆಕ್ಟರ್ ನಿನ್ನೆ ಎನ್ಕ್ವೈರಿ ಕೂಡ ಆರ್ಡರ್ ಮಾಡಿದ್ದಾರೆ. ಎನ್ಕ್ವೈರಿ ನಡೀತದೆ. ಎನ್ಕ್ವೈರಿನಲ್ಲಿ ಏನು ಫೈನಾಲಿಟಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಕೊಡ್ಲಿಕ್ಕೆ ಮುಂಚೆನೇ ಇವ್ರು ಸುಮ್ಮನೆ ನಮ್ಮನ್ನು ಹತ್ಯೆ ಮಾಡೋಕ್ಕೆ ಬಂದ್ರು, ಕಡಿಯೋಕ್ಕೆ ಬಂದ್ರು, ಮಾಡೋಕ್ಕೆ ಬಂದ್ರು ಅಂತ ಇರ್ಲಿಕ್ಕೆ ನೋಡಿ ಸರ್. ಸುಳ್ಳಿನ ಕೋಟೆ ಕಟ್ಟಿದ್ರೆ ಎಷ್ಟು ವರ್ಷ ಸುಳ್ಳು ನಿಲ್ಲಲ್ಲ, ಸತ್ಯ ನಿಧಾನಕ್ಕೆ ಬರ್ತದೆ. ಪತ್ರಿಕಾಗೋಷ್ಠಿ ನೋಡಿದ್ರ ನೀವು? ಪ್ರತಾಪ್ ರೆಡ್ಡಿ ಅವರೇ, ಸತ್ಯವಾದಂತ ಏನಿದೆ ಸತ್ಯ. ಅವ್ರ ಪತ್ರಿಕಾಗೋಷ್ಠಿ ನೋಡಿದ್ರ? ನಿನ್ನ ಜನಾರ್ದನ್ ರೆಡ್ಡಿ ಒಂದು ವಿಡಿಯೋ ತೋರಿಸಿದ್ರು. ಆ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದೇನೆಂದ್ರೆ ಅವ್ರ ವರ್ಷನ್ ಹೇಳ್ತಾ ಇದ್ದೀನಿ ನಾನು.
ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೇನಂತಂದ್ರೆ ಅವರು ನೇರವಾಗಿ ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ರು. ಇಲ್ಲ, ಸರ್ ರಾಜಶೇಖರ್ ಹತ್ಯೆ ಏನಾಯ್ತು, ರಾಜಶೇಖರ್ ಅನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಹೊಡೆದ್ರು. ಪ್ರೀ ಪ್ಲಾನ್ಡ್ ಆಗಿ ಹೊಡೆದ್ರು ಅಂತ ಅವ್ರು ಆರೋಪ ಮಾಡಿದ್ರು. ಅದಕ್ಕೆ ಅವ್ರು ದೃಶ್ಯಗಳನ್ನ ಕೂಡ ತೋರಿಸಿದ್ರು. ನಿನ್ನೆ ನಾವು ಅದನ್ನು ತೋರಿಸ್ತಾ ಇದೀವಿ ನೋಡಿ ಸರ್. ಅದು ನೋಡ್ತಾ ಇದೀವಿ. ಅದು CM ನಮ್ಮ ಕುಮಾರಸ್ವಾಮಿ 150 ಕೋಟಿ ಆಗೋಣ ಆಗಿ ಡಬ್ಬೆ ಇಟ್ಟು ನಮ್ಮ ಜಾತ್ರೆಯಲ್ಲಿ ಡಬ್ಬೆಟ್ಟು ತೋರಿಸ್ತಾರಲ್ಲ ಸರ್, ಆ ಥರ ಮಾರ್ಫಿಂಗು ಮತ್ತೊಂದು ಎಲ್ಲದ್ರಲ್ಲಿ ಮಾಡಿದ್ರೆ ಅವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಟೆಕ್ನಿಕಲ್ ಆಗಿ ಆ ಟೀಮ್ಗಳೆಲ್ಲ ಅವ್ರಿಗೆ ಗೊತ್ತಿದೆ. ನಾವು ಓಪನ್ ಮೈಂಡು, ನಮ್ಮ ಫ್ಯಾಮಿಲಿ ಓಪನ್ ಮೈಂಡು, ನಮ್ಮ ಕಾರ್ಯಕರ್ತರು ಓಪನ್ ಮೈಂಡು, ಯಾವುದು ಕದ್ದು ಮುಚ್ಚಿ ಏನು ಮಾಡಲ್ಲ. ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಈಗ ಅವರು ಮಾಡಿದ್ದೆ ಆದರೆ ಅವರು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಲಿ, ಅವರು ಫೋರೆನ್ಸಿಕ್ ನೋಡಿ ಅದನ್ನು ಕಂಪ್ಲೀಟ್ ಕ್ಲಾರಿಫೈ ಮಾಡಿ ಅದರೊಳಗೆ ನಾವು ನಮ್ಮವರೇ ಮಾಡಿದರೆ ಶಿಕ್ಷೆ ಏನು ವಿಧಿಸ್ತಾರೆ ನ್ಯಾಯದಲ್ಲಿ ಇದು ಚಟ್ಟ ಇದೆ. ಪ್ರತಾಪ್ ರೆಡ್ಡಿ ಅವರೇ, ಒಬ್ಬ ಎಲ್ಲಿಂದಲೋ ಬಂದಂತ ಕನ್ನಡಿಗನಲ್ಲದ ಕರ್ನಾಟಕದವನಲ್ಲದ ಯಾವುದೋ ಉತ್ತರ ಭಾರತದ ಗನ್ಮ್ಯಾನ್ ಗುಂಡು ತಿಂದು ನಿಮ್ಮೂರಿನ ನಿಮ್ಮ ಕಾರ್ಯಕರ್ತ ಸತ್ತೋದ. ಆ ಪ್ರಕರಣದಲ್ಲಿ ಇನ್ನೂ ತನಕ ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡ್ತಾರೋ ಮಾಡೋದಿಲ್ವೋ, ವಿಚಾರಣೆ ಕರೀತಾರೋ ಕರೆಯೋದಿಲ್ವೋ ಗೊತ್ತಿಲ್ಲ ನಮಗೆ. ಸತೀಶ್ ರೆಡ್ಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸರ್ ನೀವು ಈ ತನಿಖೆ ಬಗ್ಗೆ ತನಿಖೆ ನಡೆಯುತ್ತೆ ಸುಮ್ಮನೆ ನಡೆಯುತ್ತೆ ಸುಮ್ಮನೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ದು ಬಿಡೋದಾ? ಸುಮ್ಮನಿರಿ ಅಂತ ಹೇಳ್ತಾ ಇಲ್ಲ ಸರ್. ಸುಮ್ಮನಿರಕಂಬುದು ನಾನು ಯಾರು ಸರ್? ವ್ಯವಸ್ಥೆ ಕೆಳಗಿರೋರು ನಾವು. ವ್ಯವಸ್ಥೆ ಕೆಳಗೆ ನಾವು ಇರೋರು. ಯಾವತ್ತಿಗೂ ವ್ಯವಸ್ಥೆಗೆ ನಾವು ಭಾಳ ಅತ್ಯಂತ ಗಂಭೀರವಾಗಿ ಗೌರವ ಕೊಟ್ಟಿದ್ವಿ. ವ್ಯವಸ್ಥೆಗೆ ಧಿಕ್ಕಾರ ಮಾಡೋರು ಅವರು. ಈಗ ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದರು. ಆಮೇಲೆ ಸ್ಕಲ್ಲಲ್ಲಿ ಇಲ್ಲಿ ಕ್ರ್ಯಾಕ್ ಬಂದಿತ್ತು. ಗಾಳಿ ಗೀಳಿ ಹೋಗಿದ್ರೆ ಬ್ರೈನ್ ಡ್ಯಾಮೇಜ್. ಮತ್ತೆ ಈಸ್ ಇನ್ ಹಾಪೋಲೋ ಹಾಸ್ಪಿಟಲ್ ಮಲ್ಲೇಶ್ವರಂ. ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ. ಇಟ್ಸ್ ಗೌರ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅದು ಚೆಕ್ ಮಾಡಿ ಒಂದು ಡಿಸ್ಕಷನ್ ಆಗಿದೆ. ಆಮೇಲೆ ನಾಳೆ ರಿಲೀಸ್ ಆಗ ಹಾಸ್ಪಿಟಲಿಂದ ಬರ್ತಾರೆ. ಅಲ್ಲಿ ಬಂದು ಬೇಕಾದ್ರೆ ಮಾತಾಡ್ತಾರೆ. ಏನು ಕದ್ದು ಮುಚ್ಚಿ ಸತೀಶ್ ರೆಡ್ಡಿ ಯಾರು ಸರ್? ಪ್ರೈವೇಟ್ ಗನ್ಮ್ಯಾನ್ ಅವ್ರಿಗೆ ಏನು ಥ್ರೆಟ್ ಪರ್ಸೆಪ್ಷನ್ ಇದೆ? ನಮ್ಮ ರಿಲೇಟಿವ್ ಸರ್ ಸತೀಶ್ ರೆಡ್ಡಿ. ನಿಮ್ಮ ರಿಲೇಟಿವ್ ಏನು ಪರ್ಸೆಪ್ಷನ್ ಏನಿಲ್ಲ ಸರ್. ಹಿಂಗೆ ನೋಡಿ ಸರ್, ಈಗ ನಮ್ಮ ಕೇಳ್ತಿದ್ದೀನಿ ನಾನು ಸರ್ ಅಂದರೆ ಅವರು ಇನ್ನೊಬ್ರು ಕೆಣಕಂತ ಇರ್ತಾರೆ. ಹೇಳಿ ಸರ್, ಯಾರು ಸತೀಶ್ ರೆಡ್ಡಿ ಅಂತ ಹೇಳಿ ಸರ್. ಸತೀಶ್ ರೆಡ್ಡಿ ಯಾರು? ನಮ್ಮ ರಿಲೇಷನ್ ಸರ್ ಅವರು. ಯಾರು ಅಂತ ಹೇಳಿದ್ರೆ ಇದು ಉದ್ದಕ್ಕೆ ತಗೊಂಡೋಗಿ ಅಲ್ಲಿ ನಮ್ಮ ಬೀಗ್ರ ಮಾವ ಅಂತಲ್ಲ, ನಮ್ಮ ಅಣ್ಣನ ನಮ್ಗೆ ಫ್ಯಾಮಿಲಿ ಫ್ರೆಂಡು. ಯಾರಿಂದ ಸರ್ ಅವ್ರ ಪ್ರಾಣಕ್ಕೆ ಅಪಾಯ? ಅವ್ರು ಬಂದು ಈಗ ಅವರು ಈ ಸರ್ ಯಾರಿಂದ ಅವರ ಪ್ರಾಣಕ್ಕೆ ಅಪಾಯ ಇದೆ? ಯಾರಿಗೆ ಸುಳ್ಳಿನ ಕೋಟೆ ಕಟ್ತಾ ಇದಾರಲ್ಲ ಅವರೇ. ಮತ್ತೆ ಇವರೇ ಇದೆ ಸುಳ್ಳಿನ ಅಪಾಯ. ಏನು ಸುಳ್ಳಿನ ಕೋಟೆ ಕಟ್ಟಿ ಹೇಳ್ತಾ ಇದ್ದಾರಲ್ಲ. ಸತೀಶ್ ರೆಡ್ಡಿ ರೆಸ್ಪಾನ್ಸಿಬಿಲಿಟಿ ಸತೀಶ್ ರೆಡ್ಡಿ ಮುಗಿಸ್ಬೇಕು. ಸತೀಶ್ ರೆಡ್ಡಿ ಇಲ್ಲಾಂದ್ರೆ ಮತ್ತೆ ಸತೀಶ್ ರೆಡ್ಡಿ ತಲೆಗೆ ಕಲ್ಲು ಹೋಗಿದ್ದಾರ? ದೇರ್ ಏಮ್ ಇಸ್ ಕ್ಲಿಯರ್, ದೇರ್ ಟಾರ್ಗೆಟ್ ಇಸ್ ಕ್ಲಿಯರ್. ಏಮ್ ಇಸ್ ಕ್ಲಿಯರ್, ಟಾರ್ಗೆಟ್ ಇಸ್ ಕ್ಲಿಯರ್. ಸತೀಶ್ ರೆಡ್ಡಿಯ ತಲೆಗೆ ಗುಂಡು ಹೊಡೆದಿದ್ದಾರೆ ಅನ್ನೋದಿದ್ರೆ ಏಮ್ ಇಸ್ ಕ್ಲಿಯರ್, ಟಾರ್ಗೆಟ್ ಇಸ್ ಕ್ಲಿಯರ್. ರಾಜಶೇಖರ್ ಬೆನ್ನಿಗೆ ಗುಂಡು ಹೊಡೆದಿದ್ದಾರೆ. ಫಸ್ಟ್ ಕಲ್ಲು ಹೊಡೆದಿದ್ದಾರೆ ಅಲ್ಲ ಸರ್, ಸತೀಶ್ ರೆಡ್ಡಿ ತಲೆಗೆ ಕಲ್ಲು ಹೊಡೆದಿದ್ದಾರೆ. ಅದು ಇಂಜೂರಿ ಆಗಿದ್ದಾನೆ. ಇಂಜೂರಿ ಆದಮೇಲೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಮತ್ತು ಈಗ ಎನ್ಕ್ವೈರಿ ನಡೀತಾ ಇದೆ. ಯಾರು ಫೈರ್ ಮಾಡಬೇಕಂತ ಉದ್ದೇಶದಿಂದ ನಮ್ಮವ್ರು ನಾವು ಯಾರು ಫೈರ್ ಮಾಡ್ಕೊತೀವಿ ಸರ್? ನಮ್ಮ ಕಾರ್ಯಕರ್ತರು ನಾವು ಕೊಲ್ಲಷ್ಟು ಇದು ನೀಚರ ನಾವೇನಾದರೂ ಯಾಕೆ ಮಾಡ್ಕೊಂಡ್ರೆ ಏನಾಗಿದೆ ಸರ್? ನೋಡಿ ಸರ್, ವಿಜಲ್ ಮೇಲೆ ಯಾವತ್ತೂ ನಾವು ಆರೋಪ ಮಾಡಿ ಅದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ. ಲೆಟ್ ಎವ್ರಿಥಿಂಗ್. ಈಗ ಹೊಸ SP ಬಂದಾರೆ, ಹೊಸ DIG ಬಂದಾರೆ. ಕುಲಂಕುಷವಾಗಿ ಎಲ್ಲ ಎನ್ಕ್ವೈರಿ ಮಾಡ್ತಾರೆ, ವಿಜಲ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ನೋಡಿದ್ಮೇಲೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿರೋ ತಪ್ಪು ಅಂತೀರಾ? ನೋಡಿದ ಮೇಲೆ ಅದೆಲ್ಲ ಕಾಣ್ತದಲ್ಲ ಸರ್. ತಪ್ಪ ಸತೀಶ್ ರೆಡ್ಡಿ ಗನ್ಮ್ಯಾನ್ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡೋಕೆ ಕೂಡ ಹೇಳ್ತೀವಿ. ಇವರೆಲ್ಲ ಮೂಲ ಉದ್ದೇಶದಿಂದ ಮಾಡಿದ್ದೇನು? ವಾಲ್ಮೀಕಿ ವೃತ್ತದ್ದು ಒಂದು ನೆಪ ಸರ್. ಅವರು ಮಾಡಬೇಕಾಗಿದ್ದೇನೆಂದರೆ ಇಡೀ ರಾಜ್ಯಕ್ಕೆ ಎಲ್ಲ ದೇಶಕ್ಕೆಲ್ಲ ಇವರು ತೋರಿಸ್ಬೇಕಾಗಿದ್ದೇನೆ ಅಂತ ಹೇಳಿದರೆ ಬಳ್ಳಾರಿ ಮತ್ತು ಆಂಧ್ರ ಮತ್ತು ಕರ್ನಾಟಕ ಗಡಿ ವಿಚಾರದಲ್ಲಿ ಈ ತಿಂಗಳು ಫೈನಲೈಸೇಷನ್ ಅವ್ರದ್ದು ಏನಿದೆ ಜಡ್ಜ್ಮೆಂಟ್ ಆಗಂತ ಎಲ್ಲ ಸೂಚನೆಗಳು ಎಲ್ಲ ಇನ್ಫಾರ್ಮೇಷನ್ ಇದೆ. ದುಲಿಯಾ ಕಮಿಟಿಯವರು 15 ದಿವಸ ಬಳ್ಳಾರಿ ಬಂದು ಬಾರ್ಡ್ರಲ್ಲಿ, ಆಂಧ್ರ ಬಾರ್ಡ್ರಲ್ಲಿ ಕಂಪ್ಲೀಟಾಗಿ ಡ್ರೋನಿಂದ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದ ಮೇಲೆ ಅವರು ಈ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವರು ಅಫಿಡವಿಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ನಮ್ಮ OMC ಮೈನಿಂಗ್ ಲೀಸ್ಗಳು ಕರ್ನಾಟಕದಲ್ಲಿ ಓವರ್ಲ್ಯಾಪ್ ಮಾಡ್ಕೊಂಡು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ನಮ್ಮ ಇವರು ಹೆಗ್ಡೆ ಸಾಹೇಬ್ರನ್ನು ಕೊಟ್ಟಿದ್ರಲ್ಲ ಲೋಕಾಯುಕ್ತರು, ಅವ್ರು ಕೊಟ್ಟಿರೋ ರಿಪೋರ್ಟ್ನೇ ಅವ್ರು ಕೂಡ ಸೇಮ್ ಅದೇ ಥರ ಅದೇ ಲೈನಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಂತೆ ಎಲ್ಲ ಮಾಹಿತಿ ಬಂದಿದೆ. ಅನಫಿಷಿಯಲ್ ಕೆಲವು ಪೇಪರ್ಗಳು ಬಂದಿದ್ದಾವೆ. ಅದರಂತೆ ಅದನ್ನು ಡೈವರ್ಷನ್ ಮಾಡಲಿಕ್ಕೆ ಇನ್ನೊಂದು ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಡೈವರ್ಷನ್. ಸರ್ ನೇರಾಗಿ ನಾನು ತಪ್ಪಿದಸ್ತಲ್ಲ ಅಂದಮೇಲೆ
ಈಗ ನೋಡಿ ಸರ್, ತಪ್ಪಿದ ಸರ್ ನಾಳೆ ಮುಂಜಾನೆ ನಾವು ಕಲ್ವಿಕ್ಟ್ ಆದರೆ ನಾವು ಅಲ್ಲ ಅನುಭವಿಸಲೇಬೇಕು. ಪ್ರತಾಪ್ ರೆಡ್ಡಿ ಅವರೇ, ಅದನ್ನ ಅವರು ಡೈವರ್ಷನ್ ಮಾಡಿ ಇಲ್ಲಿದ್ದೆಲ್ಲ ಕಿರ್ಚಾಡಿ. ಪ್ರತಾಪ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರನ್ನ ಯಾರೂ ಸಮರ್ಥಿಸ್ಕೊಳ್ತಾ ಇಲ್ಲ. ಈಗ ಸರ್, ಈಗ ಪ್ರಶ್ನೆ ಇರೋದು ನೀವು ಅವ್ರ ಮನೆ ಎದುರುಗಡೆ ಹೋಗಿ ಅವ್ರಿಗೊಂದು ಅಸ್ತ್ರ ಕೊಟ್ರ ಅಂತ. ಎಕ್ಸಾಂಪಲ್ ಹೇಳ್ತೀನಿ ಸರ್, ಒಂದು ಸೆಕೆಂಡ್ ಸರ್, ಒಂದು ನಿಮಿಷ ಹೇಳಿ. ಈಗ ಇಷ್ಟಕ್ಕೆ ಮುಂಚೆ ನಮ್ಮ ಸೂರ್ಯನಾರಾಯಣ ಆಫೀಸು ಮೇನ್ ರೋಡಲ್ಲಿ, ಒಂದು ನಿಮಿಷ ಸರ್, ಸೂರ್ಯನಾರಾಯಣ ಆಫೀಸ್ ಪಕ್ಕದಲ್ಲಿ ಬ್ಯಾನರ್ ಹಾಕಿದ್ರು. ಬ್ಯಾನರ್ ಹಾಕಿ ಎಷ್ಟು ದಿವಸ ಇಡಬೇಕು ಸರ್? 9 ತಿಂಗಳು ಬ್ಯಾನರ್ ಹಂಗೆ ಇಟ್ಟಿದ್ದಾರೆ. ಬ್ಯಾನರ್ ಹರಿದೋದ್ರೆ ಹೊಸ ಬ್ಯಾನರ್ ತಂದು ಕಟ್ತಾರೆ. ಅಂದರೆ ನಮ್ಮ ಸೂರ್ಯನಾರಾಯಣ ಆಫೀಸ್ ಪಕ್ಕದಲ್ಲಿರೋಂಥ ರೋಡ್ ಬಗ್ಲಿಗೆ 1 ವರ್ಷ ಬ್ಯಾನರ್ ಹರಿದೋಗಿದ್ರೆ ಮತ್ತೆ ಹೊಸ ಬ್ಯಾನರ್ ಕಟ್ತಾರೆ. ಯಾರು ಹುಡುಗರು ಬಂದು ಏನಣ್ಣ ಇಷ್ಟು ದಿವಸ ಇದೆ ಇರ್ಲಿ ಬಿಡ, ಅದು ಏನಾಗ್ತದೆ ಇದ್ರಿ ಕಟ್ಕೊಂಡು ಹೋಗ್ಲಿ ಬಿಡ ಅಂತ ಸುಮ್ಮನೆ ಇದು ನಾವು ಆ ದೊಡ್ಡತನ ಇರಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಕಟ್ಟಿದ್ದಾರೆ ಹುಡುಗರು, ಆಯ್ತಪ್ಪ ಕಟ್ಕೊಂಡು ಹೋಗ್ರೆ, ಇಲ್ಲಿ ಅಡ್ಡ ಬರ್ತದೆ ಸೈಡ್ಗೆ ಹಾಕ್ಕೊಂಡ್ರು ಅಂತ ಹೇಳ್ಬಿಟ್ಟು ಮುಗಿದೋಗ್ತಿತ್ತು. ಆವತ್ತು ನಾವು ಕಾಲು ಕೇರೋರಾಗಿದ್ದರೆ ಅವತ್ತು ನಾವು ಒಂದು ಬ್ಯಾನರ್ ಹರಿದಾಕಿ ನಾವು ಕಾಲು ಕೇರ್ಬೋದಾಗಿತ್ತಲ್ಲ ನಾವು ಅಣ್ಣವ್ರ ಆಫೀಸ್ ಮುಂದೆಗಡೆ. ಅವತ್ತೇ ನಾವೇ ಕಾಲು ಕೇರಿಲ್ಲ. ಆ ಇಂಟೆನ್ಷನು, ಆ ಮೈಂಡ್ ಸೆಟ್ ನಮಗಿಲ್ಲ ಸರ್. ಅವು ಏನೇ ಮಾಡೋದು ಹಾಕ್ಬಿಡ್ರಿ, ಕಟ್ಟ್ಯಾರ ಹುಡುಗರು ಹಾಕ್ಬಿಡೋದು ಸುಮ್ಮನೆ ಇದ್ವಿ ಅಷ್ಟೇ. ಅದ್ಯಾಕೆ ದೊಡ್ಡ ವಿಚಾರ ನಾವು ಮಾಡೋಕೆ ಹೋಗಿಲ್ಲ? ಅದು ಇವ್ರು ಯಾಕೆ ದೊಡ್ಡ ವಿಚಾರ ಮಾಡಿದ್ರು? ಅಷ್ಟು ದೊಡ್ಡ ಮನಸ್ಸಿನವರು ಗುಂಡು ಬಂದು ಹೊರಗೆ ತೆಗಿಯೋ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಿಮ್ಗೆ ಅನುಮಾನಗಳಂತ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ? ನಿರ್ಮಾಣ ಮಾಡಿ ಏನಾಗ್ತದೆ ಸರ್? ಅಲ್ಲ ಇನ್ನೊಂದು ಮಜಾ ಸ್ಟೇಟ್ಮೆಂಟ್ ನಿಮ್ಗೆ ಅನ್ಸಿದ್ದು ಪ್ರತಾಪ್ ರೆಡ್ಡಿ ಅವರೇ, ತಾವೊಂದು ಮಾತು ಹೇಳಿದ್ರಿ, ಮೇಲೊಂದು ವ್ಯವಸ್ಥೆ ಇದೆ, ನಾವೆಲ್ಲ ವ್ಯವಸ್ಥೆ ಕೆಳಗಡೆ ಇದೀವಿ ಅಂತ. ಅವತ್ತ ವ್ಯವಸ್ಥೆ ಏನ್ ಮಾಡ್ತಾ ಇತ್ತು ಸ್ವಾಮಿಯಲ್ಲಿ? ಮಧ್ಯಾಹ್ನ 2:15 ಒಂದ್ಸಲ ಗಲಾಟೆ ಆಗಿದೆ. 8 ಜನ ಪೊಲೀಸರು ಜಾಗಕ್ಕೆ ಬಂದ್ರು. ಆ ಗಲಾಟೆ ಆದ ಸಂದರ್ಭದಲ್ಲಿ ಅಲ್ಲಿ ಬಂದಿರೋರ್ನೆಲ್ಲ ಹೊರಗಡೆ ಕಳಿಸಿ ಬ್ಯಾರಿಕೇಡ್ ಹಾಕಿ ರೋಡ್ ಬ್ಲಾಕ್ ಮಾಡಿದ್ರೆ ಸಾಯಂಕಾಲ ಗಲಾಟೆ ಆಗ್ತಿತ್ತ? ಸಾಯಂಕಾಲ 6:15 ಒಂದ್ಸಲ ಗಲಾಟೆ ಆಗಿತ್ತೆ. ಅವಾಗ್ಲೂ ಜನರನ್ನು ಓಡಿಸಿ ಬ್ಯಾರಿಕೇಡ್ ಹಾಕಿ ರೋಡ್ ಬ್ಲಾಕ್ ಮಾಡಿದ್ರೆ ಆಗ್ತಿತ್ತು. ಫೈನಲಿ 9:15 ಗಲಾಟೆ ಫೈರಿಂಗ್ ಆಗುತ್ತೆ ಅನ್ನೋದಿದ್ರೆ ಯಾವ ವ್ಯವಸ್ಥೆ ಮೇಲಿದೆ ಅಂತಿರಲ್ಲ, ಆ ವ್ಯವಸ್ಥೆ ನಂಬೇಕಾ? ಬಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ ಸರ್. ಹೌದು ಸರ್, ಈಗ ಲಾಠಿ ಚಾರ್ಜ್ ನಮ್ಮ ಹುಡುಗರ ಮೇಲೆ ಮಾಡಿದ್ದು. ಆದರೆ ನಾವು ಯಾರ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಪ ನಮ್ಮ ಕಾರ್ಯಕರ್ತನ ಯಾಕೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅಂತ. ಬಿಜೆಪಿ ಕಾರ್ಯಕರ್ತನ ಯಾರನ್ನ ನಮ್ಮ ಡಿಪಾರ್ಟ್ಮೆಂಟ್ ಟಚ್ ಮಾಡಿಲ್ಲಲ್ಲ. ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್. ಅವ್ರು ಲಾಠಿ ಚಾರ್ಜ್ ಹೊಡೆದ್ರು ಕೂಡ, ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಹುಡುಗರು ಹೊಡಿಸ್ಕೊಂಡಿರೋ ಸರ್. ಅವ್ರಿಗೆ ಯಾರಿಗೂ ಏಟ್ ಬಿದ್ದಿಲ್ಲ. ಅವ್ರು ಗೇಟ್ ಮುಂದೆ ಆರಾಮಾಗಿ ಇರ್ತಾರೆ, ಡೊಣ್ಣೆ ಹಿಡ್ಕೊಂಡು ಕಾರ್ ಕೊಂಡು ಇಟ್ಕೊಂಡು ತೊಳಿತಾ ಇರ್ತಾರ. ಸರ್, ಅದು ಅವ್ರ ಮನೆ. ಹೆಣ್ಮಕ್ಳು ಮುಂದೆ ಬಿಟ್ಟು ತೊಳಿತಾ ಇರ್ತಾರೆ ಹೆಣ್ಮಕ್ಳು. ಬರೀ ಅಲ್ಲಿಗೆ ಹೋಗಿದ್ದು ಯಾರು ನೋಡ ಮನೆ ಅಲ್ಲ ಅಲ್ಲಿ ಸಾಹೇಬ್ರೆ, ಮನೆ ಗೇಟ್ ಆದ್ಮೇಲೆ ಹೊರಗಡೆ, ದಟ್ ಇಸ್ ಅ ಪಬ್ಲಿಕ್ ಪ್ರಾಪರ್ಟಿ. ವೇರ್ ದೇರ್ ಸ್ಟ್ಯಾಂಡಿಂಗ್ ಇಟ್ಸ್ ಅ ಪಬ್ಲಿಕ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ದೇರ್ ಪ್ರಾಪರ್ಟಿ. ಫೈನಲಿ ನನ್ನ ಟೈಮ್ ಮುಗಿತಾ ಇದೆ. ರಾಜಶೇಖರ್ನ ಹೆಣವನ್ನ ಹೂಳಿಸಬೇಕಾಗಿದ್ದ ಹೆಣವನ್ನು ಸುಡಿಸಿದವ್ರು ಯಾರು ಸರ್? ಉಳಿಸ್ಬೇಕೆಂಬುದು, ಸುಡೋದೆಂಬುದು ಅವ್ರ ಮನೆಯಲ್ಲಿರೋಂಥ ಅವ್ರ ಯಜಮಾನರು. ಮದುವೆ ಆಗ್ಲಿದ್ದ ಹುಡುಗರಿಗೆ ನಾವು ಉಣಿಸೋ ಸಂಪ್ರದಾಯ ಇಲ್ಲ. ಸುಡಬೇಕಂತ ನಿರ್ಧಾರ ಫ್ಯಾಮಿಲಿ ತೊಗೊಂಡಿರೋದು. ನಿರ್ಧಾರ ಅವ್ರು ತೊಗೊಂಡಿದ್ದು. ನಿರ್ಧಾರ ತೊಗೊಂಡ್ಮೇಲೆ ನಾವು ಅದ್ರಲ್ಲಿ ಇಂಟರ್ಫಿಯರ್ ಆಯಿತು, ಮತ್ತೊಂದಾಯಿತು, ಏನು ಮಾಡೋಕ್ಕಂತ ನಮ್ಗೆ ಅವಶ್ಯಕತೆನೇ ಇಲ್ಲ. ಈಗ ಅದ್ರಲ್ಲಿ ನಮಗೆ ಡೌಟ್ ಏನಿದ್ರೆ, ನನ್ನ ಭಯ ಇದ್ರಲ್ಲ ಸರ್ ನಾವೆಲ್ಲ ಮಾಡೋದು. ಆ ಭಯ ನಮಗಿಲ್ಲ. ವಿ ಆರ್ ವೆರಿ ಕ್ಲಿಯರ್. ನಮ್ಮ ಕೈಯಲ್ಲಿ ರಕ್ತ ಇಲ್ಲ, ನಮ್ಮ ಮೈ ಮೇಲೆ ರಕ್ತ ಇಲ್ಲ, ನಮ್ಮ ಬೆನ್ನಿಂದ ರಕ್ತ ಇಲ್ಲ ಸರ್. ಒಂದೇ ಸಾರಿ ಪೋಸ್ಟ್ ಮಾರ್ಟಮಲ್ಲಿ ನಾನು 8 ಗಂಟೆ 20 ನಿಮಿಷದಿಂದ ಅಲ್ಲೇ ಇದ್ದೀನಿ. ಒಂದೇ ಸಾರಿ ಪೋಸ್ಟ್ ಮಾರ್ಟಮ್ ಇದು ಹೇಳ್ತಾರೆ. ಸುಳ್ಳು ಸುಳ್ಳು ಸುಳ್ಳು, ಬರೀ ಸುಳ್ಳಿನ ಕೋಟೆ ಕಟ್ಕೊಂತ ಬರೀ ಹೇಳ್ಕೊಂತ ಹೋದರೆ ಅಲ್ಲೇ ನಾಳೆ ಮುಂಜಾನೆ ವಿಮ್ಸ್ ಡೈರೆಕ್ಟರ್ ಕೇಳಿ, ನಿನ್ನ ಅವರು ಬಂದು DCM ಅವರು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರಲ್ಲ. ಇಲ್ಲ ಸರ್, ಒಂದೇ ಸಾರಿ ಪ್ರೆಸ್ ಮೀಟ್, ಒಂದೇ ಸಾರಿ ನಾವು ಮಾಡಿದ್ದು ಪೋಸ್ಟ್ ಮಾರ್ಟಮ್ ಅಂತ. ಎರಡನೇ ಸಾರಿ ಪೋಸ್ಟ್ ಮಾರ್ಟಮ್ ಹೇಗೆ ಬರ್ತದೆ? ಪ್ರಶ್ನೆ ಡಸ್ ನಾಟ್ ಅರೈಸ್ unless until there is specific direction from the court. ಕುಮಾರಸ್ವಾಮಿ ಕೇಳ್ರಿ ಸರ್, ಅವ್ರು ಏನು ಮಾಹಿತಿ ಇದ್ರೆ ಬೇರೆ ಹಂಚ್ಕೊಂತ ಹೇಳ್ರಿ. ಅವ್ರ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ರೆ ಹಂಚ್ಕೊಂತ ಹೇಳ್ರಿ, ತಪ್ಪೇನಿದೆ. ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ಮಂತ್ರಿಗಳು, ನಮ್ಮ ರಾಜ್ಯದವರೇ. ಅವ್ರಿಗೆ ಒಂದು ವೇಳೆ ಮಾಹಿತಿ ಇದ್ದರೆ ಮಾಹಿತಿ ಪಬ್ಲಿಕ್ ಡೊಮೇನ್ ಇಡ್ಲಿಕ್ಕೆ ಹೇಳ್ರಿ, ತಪ್ಪೇನಿದೆ? ಪ್ರತಾಪ್ ರೆಡ್ಡಿ ಅವರೇ, ನಾನು ಅಲ್ಲಿ 8:20 8:15 10:00ವರೆಗೆ ಅಲ್ಲೇ ಇದ್ದೀನಿ. ನಾವು ಪೋಸ್ಟ್ ಮಾರ್ಟಮ್ ಮುಂದಗಡೆ ಇದ್ವಿ. ನಾವು ಬರತೋರಿದ್ವಿ, ಮತ್ತು ನಮ್ಮ ಕಾರ್ಯಕರ್ತರಿದ್ದರು, ಅವರ ತಾಯಿ, ಅವರ ಬ್ರದರ್ಸ್ ಎಲ್ಲರಿದ್ದರು. ಪ್ರತಾಪ್ ರೆಡ್ಡಿ ಅವರೊಂದು 20 ವರ್ಷಗಳ ನಂತರ ಅವ್ರ ಧರ್ಮದ ಪ್ರಕಾರ ಅವ್ರ ಯಜಮಾನರು ಏನು ಹೇಳಿದ್ದಾರೆ, 20 ವರ್ಷಗಳ ನಂತರ ಬಳ್ಳಾರಿಯ ಕೋಟೆಯನ್ನು ವಶಪಡಿಸ್ಕೊಂಡಿದ್ರಿ ನೀವು. ಲಿಟ್ರಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಈ ಒಂದು ಏನು ಗುಂಪಿತ್ತು, ಇದರಿಂದ ವಶಪಡಿಸ್ಕೊಂಡಿದ್ರಿ. ಈಗ ಈ ಘಟನೆಯಿಂದಾಗಿ ನೀವು ಅವ್ರ ಕೈಗೆ ಹೋಗೊಂದು ಅಸ್ತ್ರ ಕೊಟ್ಟಿಲ್ವ? ಈಗ ಕುರುಗೋಡು ಸೂರ್ಯನಾರಾಯಣ ರೆಡ್ಡಿ ನೀವು ಮಾತಾಡ್ಕೊಳ್ಳಲ್ವಾ? ಅಂದರೆ ಇದನ್ನು ಅವಾಯ್ಡ್ ಮಾಡ್ಬೋದಿತ್ತು. ಹಾಟ್ ಬ್ಲಡ್ ನಾರಾ ಭರತ್ ರೆಡ್ಡಿ ಅಲ್ಲಿ ಹೋಗದೆ
ತಡೆದಿದ್ರೆ ಈ ಘಟನೆಯನ್ನು ಅವಾಯ್ಡ್ ಮಾಡಬಹುದಿತ್ತು ಅಂತಕ್ಕಂಥದ್ದು ನಿಮ್ಗೆ ಅನ್ಸಲ್ವಾ? ಪೊಲಿಟಿಕಲಿ ಕೇಳ್ತಿದ್ದೀನಿ ನಾನು. ಸರ್ ಈಗ ಎಲ್ಲ ಪೊಲಿಟಿಕಲ್ ನೀವು ಹೇಳಿದ್ದು ಕರೆಕ್ಟ್ ಸರ್. ಈಗ ನೋಡಿ ಸರ್, ಒಂದು ಹೇಳ್ತೀನಿ, ಈಗ ಯಾರು ಈ ಥರ ಆಗುತ್ತೆ ಘಟನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಂಗೆ MLA ಆಯಿತು, ಇನ್ನೊಬ್ರು ಆಯಿತು, ಹೋಗಿಲ್ಲ. MLA ಅಲ್ಲಿ ಹೋಗಿ ನಿಂತ ಮೇಲೆ ಪೊಲೀಸರು ಸೈಡ್ಗೆ ಫೈಬರ್ ಶೀಟ್ಗಳಿಟ್ಟು ಪ್ರೊಟೆಕ್ಟ್ ಮಾಡ್ಯಾರ. ಎಷ್ಟು ಕಲ್ಲುಗಳು ಬಿದ್ದಾವೆ ಶೀಟ್ ಮೇಲೆ? ಅಡಿಷನಲ್ SP ಗೆ ಕಲ್ಲುಗಳು ಬಿದ್ದಾವೆ, ಭರತ್ ರೆಡ್ಡಿ ಮೇಲೆ ಶೀಟ್ ಅದ್ರ ಕಲ್ಲುಗಳು ಬಿದ್ದಾವೆ. ಕಂಟಿನ್ಯೂ ಕಲ್ಲುಗಳು ಹೊಡಿತಾನೆ ಇದ್ದಾರೆ, ಕಂಟಿನ್ಯೂ ಕಲ್ಲುಗಳು ಹೊಡಿತಾರೆ ಶೀಟ್ಗಳ ಮೇಲೆ. ಸರ್ಕಲ್ ಇನ್ಸ್ಪೆಕ್ಟ್ರು ASP ಅವರೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಆಮೇಲೆ ಇವರು ನಮ್ಮ ಯಾರು ಒತ್ತಿಗೆ ಕಟ್ಯಾರ ಮೇಡಮ್ ಇದ್ರು, ಅವರು ಅಲ್ಲೇ ಇದ್ದಾರೆ. ಆಮೇಲೆ ನಾನು ಹೇಳಿ ಅವ್ರ ಮನೆ ಮುಂದೆ ನಿಲ್ಲ ಕಡಿಮೆ ಹಾಕಿ ಈ ಕಡೆ ಎದುರುಗಡೆ ಓಪನ್ ಪ್ಲೇಸಲ್ಲಿ ಬಂದು ನಿಂತ್ಕೊಂಡ್ಬಿಡ ಅಂತ ಎದುರು ಪ್ಲೇಸಲ್ಲಿ ಓಪನ್ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿದ್ವಿ. ಹುಡುಗರು ಏನೋ ಸ್ವಲ್ಪ ರಾಜ್ಯದ ಜನರ ಪರವಾಗಿ ತಮ್ಮಲ್ಲಿ ಮನವಿ ಇಷ್ಟೇ, ಮತ್ತೊಮ್ಮೆ ಬಳ್ಳಾರಿ ಹೆಸರು ಹದಗೆಡಿಸಬೇಡಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.